ಹಾಯ್ ಫ್ರೆಂಡ್ಸ್, ಚೆನ್ನೈ ಟು ನಾಗಪಟ್ಟಣಂ ರೈಲು ಹೋಗುತ್ತಿದೆ. ಸುಮಾರು ಬೋಗಿಗಳು ಖಾಲಿಯಾಗಿದ್ದಾವೆ. ಬೆಳಿಗ್ಗೆ 8 ಗಂಟೆಗೆ ರೈಲಿನ ಒಂದು ಬೋಗಿಯಲ್ಲಿ 2 ಪ್ಯಾಸೆಂಜರ್ಸ್ ಗಳು ಮಾತ್ರವೇ ಇದ್ದಾರೆ. ಅವರೇ 21 ವರ್ಷದ ರಾಮಚಂದ್ರನ್, 19 ವರ್ಷದ ಶ್ವೇತಾ ಮತಿ ಅಲಗನ್. ರಾಮಚಂದ್ರನ್ ಚೆನ್ನೈ ಔಟ್ ಸ್ಟೇಷನ್ ನಲ್ಲಿ ಕಾರು ತಯಾರಿ ಮಾಡುವ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಶ್ವೇತಾ ಮದ್ರಾಸ್ ಡೆಸ್ಟಿನ್ ಕಾಲೇಜ್ MCCಯಲ್ಲಿ BSc ಲ್ಯಾಬ್ ಟೆಕ್ನಾಲಜಿ ಓದುತ್ತಿದ್ದಾಳೆ. ಎದುರು ಬದುರು ಕುಳಿತುಕೊಂಡಿದ್ದ ಅವರಿಬ್ಬರ ನೋಟಗಳು ಸೇರಿದ್ದಾವೆ. ನಂತರ ಒಂದು ಸ್ಟೇಷನ್ ನಲ್ಲಿ ರಾಮಚಂದ್ರನು ಕೆಳಗಡೆ ಇಳಿಯುತ್ತಾನೆ. ಅಲ್ಲಿ ಒಂದು ವಾಟರ್ ಬಾಟಲ್, ಚಿಪ್ಸ್ ಅನ್ನ ತೆಗೆದುಕೊಳ್ಳುತ್ತಾನೆ. ಮತ್ತೆ ಟ್ರೈನ್ ನಲ್ಲಿ ಕುಳಿತುಕೊಳ್ಳುತ್ತಾನೆ. ಅವಳ ನೋಟ ಇವನನ್ನೇ ನೋಡುತ್ತಿದ್ದರೂ ಕೂಡ ರಾಮಚಂದ್ರ ಅವಳನ್ನು ಮಾತಾಡಿಸಲು ಭಯ ಬೀಳುತ್ತಿದ್ದಾನೆ. ಆದ್ರೂ ಕೂಡ ಧೈರ್ಯ ಮಾಡಿಕೊಂಡು ಅವಳಿಗೆ ನೀರು ಬೇಕಾ ಎಂದು ಕೇಳಿ ವಾಟರ್ ಬಾಟಲ್ ಅನ್ನ ಕೊಡುತ್ತಾನೆ. ಶ್ವೇತಾ ಕೂಡ ರಾಮಚಂದ್ರನ್ ಯಾವಾಗ ಮಾತಾಡುತ್ತಾನೋ ಎಂದು ವೇಟ್ ಮಾಡುತ್ತಿರುತ್ತಾಳೆ. ನಂತರ ವಾಟರ್ ಬಾಟಲ್ ಕೊಟ್ಟ ತಕ್ಷಣ ಥ್ಯಾಂಕ್ಸ್ ಎಂದು ತೆಗೆದುಕೊಳ್ಳುತ್ತಾಳೆ. ನಿನ್ನ ಹೆಸರು ಎಂದು ಕೇಳುತ್ತಾನೆ ರಾಮಚಂದ್ರನ್. ಹೀಗೆ 3ನೇ ಸ್ಟೇಷನ್ ಇಂದ ಶುರುವಾದ ಅವರ ಸ್ನೇಹ ನಾಗಪಟ್ಟಣಂನಲ್ಲಿ ಇಳಿಯುವಷ್ಟರಲ್ಲಿ ಪ್ರೀತಿಯಾಗಿ ಬದಲಾಯಿತು. ಶ್ವೇತಗೆ ಐ ಲವ್ ಯು ಹೇಳೋ ಮನಸ್ಸಿದೆ, ಆದ್ರೆ ಧೈರ್ಯವಿಲ್ಲ. ಆದ್ರೂ ಕೂಡ ಕೊನೆಯ ಸ್ಟೇಷನ್ ಬರುವ ಮೊದಲು ರಾಮಚಂದ್ರನ್ ಅಂಗು ಇಂಗು ಕಷ್ಟಪಟ್ಟು ಅವಳ ಫೋನ್ ನಂಬರ್ ಅನ್ನ ತೆಗೆದುಕೊಳ್ಳುತ್ತಾನೆ. ಅವಳು ಕೂಡ ಸಂತೋಷವಾಗಿ ನಗುತ್ತಾ ಅವಳ ಫೋನ್ ನಂಬರ್ ಅನ್ನ ಕೊಡುತ್ತಾಳೆ. 300 ಕಿಲೋಮೀಟರ್ ದೂರದ ಪ್ರಯಾಣದಲ್ಲಿ ಸ್ನೇಹ ಪ್ರೀತಿ ಎರಡು ಕೂಡ ಮುಗಿದು ಹೋಗುತ್ತದೆ. ಫೋನ್ ನಂಬರ್ ಅನ್ನು ಕೇಳಿದ ತಕ್ಷಣ ಪರಿಚಯವಿಲ್ಲದ ವ್ಯಕ್ತಿಗೆ ಏಕೆ ಕೊಡುತ್ತಾಳೆ? ಅವಳಿಗೆ ನನ್ನ ಮೇಲೆ ಪ್ರೀತಿ ಇರುವ ಕಾರಣನೋ ಅಥವಾ ನನ್ನ ಮೇಲೆ ನಂಬಿಕೆ ಇರುವ ಕಾರಣದಿಂದಲೇ ಅವಳು ನನಗೆ ಫೋನ್ ನಂಬರ್ ಅನ್ನ ಕೊಟ್ಟಿದ್ದಾಳೆ ಅಂದುಕೊಳ್ಳುತ್ತಾನೆ. ಟೋಟಲಿ ಶ್ವೇತಾ ನನಗೆ ಬಿದ್ದು ಹೋಗಿದ್ದಾಳೆಂದು ಮಾಯೆಯಲ್ಲಿ ತೇಲಾಡುತ್ತಾನೆ. ಆದ್ರೆ ಶ್ವೇತಳೊಂದಿಗಿನ ರೈಲು ಪಯಣ ಮೊದಲು ನೆನಪಾಗಿ ಉಳಿದು ಹೋಗುತ್ತದೆ ಎಂದುಕೊಂಡಿರುತ್ತಾನೆ. ಕೊನೆಗೆ ಆ ನೆನಪೇ ಅವನಿಗೆ ಅಂಕುಶವಾಗುತ್ತದೆ. ನಾಗಪಟ್ಟಣಂ ರೈಲ್ವೆ ಸ್ಟೇಷನ್ ಬರುತ್ತದೆ. ಮೊದಲಿಗೆ ಕಣ್ಣಿನ ನೋಟದಲ್ಲಿ ಮಾತನಾಡಿಸಿ ಬ್ಯಾಗ್ ತೆಗೆದುಕೊಂಡು ರೈಲಿನಿಂದ ಕೆಳಗಡೆ ಇಳಿಯುತ್ತಾಳೆ. ಅದನ್ನು ಕಂಡ ರಾಮಚಂದ್ರನಿಗೆ ಏನು ಮಾಡಬೇಕೆಂದು ಅರ್ಥವಾಗುವುದಿಲ್ಲ. ಟ್ರೈನ್ ಇಳಿದು ಶ್ವೇತಾ ಹೋಗುತ್ತಿದ್ದರೆ ರಾಮಚಂದ್ರನ್ ಅವಳನ್ನೇ ಹಿಂಬಾಲಿಸುತ್ತಿದ್ದಾನೆ. ಇನ್ನು ಗೇಟ್ ದಾಟುವಷ್ಟರಲ್ಲಿ ರಾಮಚಂದ್ರನ್ ಹಿಂಬದಿಯಿಂದ ಶ್ವೇತಾ ಎಂದು ಕೂಗುತ್ತಾನೆ. ಹೊರಗಡೆ ಅವಳಿಗೋಸ್ಕರ ಅವಳ ಸಂಬಂಧಿಕರು ಕಾಯುತ್ತಿದ್ದಾರೆ. ಆಗ ರಾಮಚಂದ್ರನ್ ಕೊನೆಯದಾಗಿ ಒಂದು ಮಾತನ್ನ ಹೇಳಬೇಕು ಎಂದು ಹೇಳುತ್ತಾನೆ. ಆಗ ಶ್ವೇತಾಗೆ ಅರ್ಥವಾಗಿ ಬಿಡುತ್ತದೆ. 1 ನಿಮಿಷ ಇಲ್ಲೇ ಇರು ಎಂದು ಹೇಳಿ ತನ್ನ ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟು ಹೋಗುತ್ತಾನೆ. ರೈಲ್ವೆ ಸ್ಟೇಷನ್ ನಲ್ಲಿ ಹೂ ಸಿಗುತ್ತದೆ ಎಂದು ನೋಡಿದನು, ಆದ್ರೆ ಎಲ್ಲಿ ಕೂಡ ಸಿಗಲಿಲ್ಲ. ಕೊನೆಗೆ ಒಂದು ಅಂಗಡಿಯಲ್ಲಿ ರಾಮಚಂದ್ರನಿಗೆ ಚಾಕೊಲೇಟ್ ಇಷ್ಟವಾಗುತ್ತದೆ. ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೇಳುವ ರೀತಿಯಲ್ಲಿರುವ ಆ ಚಾಕೊಲೇಟ್ ಅನ್ನ ತೆಗೆದುಕೊಂಡು ಫೀಲ್ ಆಗುತ್ತಾನೆ. 100 ರೂಪಾಯಿಯನ್ನ ಕೊಟ್ಟು ಐ ಲವ್ ಯು ಫ್ರೂಟ್ ಎಂಬ ಚಾಕೊಲೇಟ್ ಅನ್ನ ತೆಗೆದುಕೊಳ್ಳುತ್ತಾನೆ. ಒಂದು ಸ್ಕೆಚ್ ಪೆನ್ ತೆಗೆದುಕೊಂಡು ಅಮೂಲ್ ಬ್ರಾಂಡ್ ಅನ್ನೋದನ್ನ ಒಡೆದು ಹಾಕಿ ಶ್ವೇತಾ ಎಂದು ಬರೆಯುತ್ತಾನೆ. ಐ ಲವ್ ಯು ಶ್ವೇತಾ ಎಂಬ ಚಾಕೊಲೇಟ್ ಅನ್ನ ಅವಳಿಗೆ ನಗುತ್ತಾ ಕೊಡುತ್ತಾನೆ. ರಾಮಚಂದ್ರನ ರೊಮ್ಯಾಂಟಿಕ್ ಐಡಿಯಾ ಶ್ವೇತಾಗೆ ತುಂಬಾ ಇಷ್ಟವಾಗುತ್ತದೆ. ಆಗ ಥ್ಯಾಂಕ್ ಯು ಎಂದು ಮುಗುಳ್ನಗೆಯಿಂದ ತೆಗೆದುಕೊಳ್ಳುತ್ತಾಳೆ. ಆದ್ರೆ ಐ ಲವ್ ಯು ಟು ಎಂದು ಹೇಳಲಿಲ್ಲ. ಆಗ ಆಕೆಗೆ ತಕ್ಷಣ ಫೋನ್ ಬರುತ್ತದೆ. ಬಾ ಎಂದು ಹೇಳಿ ಹೋಗಿ ಬಿಡುತ್ತಾಳೆ. ರಾಮಚಂದ್ರನಿಗೆ ಆ ಟ್ರೈನ್ ಜರ್ನಿ ಒಂದು ಕನಸಾಗಿ ಉಳಿದು ಬಿಡುತ್ತದೆ. ತನ್ನನ್ನು ತಾನು ಹೀರೋ ಆಗಿ ಫೀಲ್ ಆಗುತ್ತಾನೆ. ನನ್ನ ಪ್ರೀತಿ ಸಿನಿಮಾಗಳಿಗಿಂತ ತುಂಬಾ ಶ್ರೇಷ್ಠವಾಗಿದೆ ಎಂದು ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಾ ತುಂಬಾ ಎಂಜಾಯ್ ಮಾಡುತ್ತಾನೆ. ಇವನು ಶ್ವೇತಾಗೆ ನಂಬರ್ ಕೊಟ್ಟಿದ್ದಾನೆ, ಆದ್ರೆ ಅವಳಿಂದ ಯಾವುದೇ ರೀತಿ ರಿಪ್ಲೈ ಬರಲಿಲ್ಲ. ಇವನು ಕೂಡ ಮತ್ತೆ ಫೋನ್ ಮಾಡಲಿಲ್ಲ. ಆದ್ದರಿಂದ ಮಾರನೇ ದಿನದವರೆಗೂ ವೇಟ್ ಮಾಡಿ ರಾತ್ರಿ 10 ಗಂಟೆವರೆಗೂ ಅವಳ ಫೋನ್ಗೋಸ್ಕರ ವೇಟ್ ಮಾಡುತ್ತಾನೆ. ತಾನು ಬಂದಿದ್ದ ಮದುವೆಯ ಕಾರಣವನ್ನು ಕೂಡ ಮರೆತು ಹೋಗುತ್ತಾನೆ. ತನ್ನಲ್ಲೇ ತಾನು ರಾಮಚಂದ್ರನ್ ಬೇರೆ ಲೋಕದಲ್ಲಿ ಮುಳುಗಿ ಹೋಗುತ್ತಾನೆ. ಆಗ ರಾಮಚಂದ್ರನ್ ಅವಳಿಗೊಂದು ಮೆಸೇಜ್ ಮಾಡುತ್ತಾನೆ. ನಾನು ಕೊಟ್ಟಿರುವ ಚಾಕ್ಲೇಟ್ ಕರಗಿ ಹೋಗಿರಬಹುದು, ಆದ್ರೆ ನನ್ನ ಮನಸ್ಸಿನಲ್ಲಿರುವ ನಿಮ್ಮ ರೂಪ ಮಾಸಿ ಹೋಗಿಲ್ಲ. ಹಾಗೆ ಫ್ರೆಶ್ ಆಗಿ ಅಂದವಾಗಿದೆ. ಐ ಲವ್ ಯು ರಾ ಎಂದು ಮೆಸೇಜ್ ಮಾಡಿರುತ್ತಾನೆ. ಹಾಗೆ ಎಕ್ಸ್ಟ್ರಾ ಕೆಲವು ಸಿಂಬಲ್ ಗಳನ್ನು ಕೂಡ ಕಳಿಸಿರುತ್ತಾನೆ. ಆಕೆ ಕೂಡ ಆ ಲವ್ ಸಿಂಬಲ್ ಗಳ ಜೊತೆಯಲ್ಲಿ ಕೆಲವು ಲವ್ ಸಿಂಬಲ್ ಗಳನ್ನ ಆಡ್ ಮಾಡಿ ರಿಪ್ಲೈ ಮಾಡಿರುತ್ತಾಳೆ. ಈ ರೀತಿಯಾಗಿ ಟ್ರೈನ್ ಬ್ಯೂಟಿಫುಲ್ ಸ್ಟೋರಿ ಪ್ರೀತಿಯಾಗಿ ಬದಲಾಗುತ್ತದೆ. ಇಬ್ರು ಕೂಡ ವೀಕೆಂಡ್ ಆದ್ರೆ ಸಾಕು ಜೊತೆಯಲ್ಲಿ ಸುತ್ತಾಡುತ್ತಿದ್ದರು. ಕಾಲೇಜ್ ಕ್ಯಾಂಪಸ್ ಅಲ್ಲಿ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಕಥೆಗಳನ್ನ ಹೇಳಿಕೊಳ್ಳುತ್ತಿದ್ದಳು. ಈ ರೀತಿಯಾಗಿ ರಾಮಚಂದ್ರನ್ ಕೆಲವು ತಿಂಗಳುಗಳ ಕಾಲ ತನ್ನ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವಳ ಹಿಂದೆನೆ ಸುತ್ತಾಡುತ್ತಿದ್ದನು. ಆದ್ರೆ ಕರೋನಾ ಅವರ ಕನಸಿಗೆ ಬ್ರೇಕ್ ಹಾಕುತ್ತದೆ. ಆದ್ರೂ ಕೂಡ ಇಬ್ರು ಫೋನ್ ಅಲ್ಲಿ ಟಚ್ ಅಲ್ಲೇ ಇರುತ್ತಿದ್ದರು. ಆದ್ರೆ ಅದಾದ ಕೆಲವು ದಿನಗಳ ನಂತರ ರಾಮಚಂದ್ರನ್ ಫೋನ್ ಮಾಡಿದ್ರು ಕೂಡ ಶ್ವೇತಾಳ ಫೋನ್ ಬಿಸಿ ಬರ್ತಾ ಇತ್ತು. ಇದರಿಂದ ದಿನಕ್ಕೆ 10 ಸಾರಿ ಫೋನ್ ಮಾಡಿದ್ರು ಬಿಸಿ ಬರ್ತಾ ಇದ್ರಿಂದ ಜೊತೆಗೆ ರಾಮಚಂದ್ರನಿಗೆ ಮತ್ತೆ ವಾಪಸ್ ಫೋನ್ ಮಾಡ್ತಾ ಇರಲಿಲ್ಲ. ಅಕಸ್ಮಾತ್ ಒಂದ್ ವೇಳೆ ಫೋನ್ ರಿಸೀವ್ ಮಾಡಿದ್ರು ಕೂಡ ಕೋಪದಿಂದ ಮಾತಾಡ್ತಾ ಇದ್ಲು. ಕಾಲೇಜ್ ಸ್ಟಾರ್ಟ್ ಆಗುತ್ತದೆ. ಶ್ವೇತಾ ರಾಮಚಂದ್ರನಿಗೆ ಗೊತ್ತಾಗದ ಹಾಗೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹೋಗುವುದಕ್ಕೆ ಶುರು ಮಾಡುತ್ತಾಳೆ. ಶ್ವೇತಾ ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾಳೆಂದು ರಾಮಚಂದ್ರನಿಗೆ ಅರ್ಥವಾಗುತ್ತದೆ. ತುಂಬಾ ಸಾರಿ ರಾಮಚಂದ್ರನ್ ನಿನ್ನನ್ನ ಭೇಟಿ ಆಗ್ಬೇಕು, ನಿನ್
ನಿನ್ ಜೊತೆ ಮಾತಾಡಬೇಕು ಎಂದು ಕೇಳುತ್ತಾನೆ. ಆದ್ರೆ ಶ್ವೇತಾ ಮಾತ್ರ ಮಾತಾಡೋದಕ್ಕೆ ಏನೂ ಇಲ್ಲ, ನನ್ನ ಓದು ಹಾಳಾಗಿ ಹೋಗ್ತಾ ಇದೆ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಗಳು ತುಂಬಾ ಕಡಿಮೆ ಬಂದಿದ್ದಾವೆ, ಈಗ ಪ್ರೀತಿ ಗೀತಿ ಯಾವುದು ಬೇಡ ಎಂದು ಹೇಳುತ್ತಾಳೆ. ನಮ್ಮ ಮನೆಯಲ್ಲಿ ಗೊತ್ತಾಗಿದೆ, ಮನೆಯವರು ತುಂಬಾ ಕೋಪದಲ್ಲಿ ಇದ್ದಾರೆ ಎಂದು ಹೇಳುತ್ತಾಳೆ. ಆಗ ರಾಮಚಂದ್ರನ್, ನೀನು ಬೇರೆಯವರೊಂದಿಗೆ ಗಂಟೆಗಟ್ಟಲೆ ಮಾತನಾಡಬಹುದು, ನನ್ ಜೊತೆ 5 ನಿಮಿಷ ಮಾತಾಡಿದ್ರೆ ನಿಮ್ ಮನೆಯವರು ಕೋಪ ಮಾಡ್ಕೊಳ್ತಾರಾ ಅಂತೇಳಿ ರಾಮಚಂದ್ರನ್ ಅವಳ ಜೊತೆ ಫೋನ್ ಅಲ್ಲಿ ಜಗಳ ಮಾಡುತ್ತಾನೆ. ನೀನು ಅಂದವಾಗಿದೀಯಾ ಅನ್ನೋ ದುರಹಂಕಾರದಿಂದ ಯಾರೇ ಆಗಿದ್ರು ಬಿದ್ದೋಗ್ತಾರೆ ಅನ್ನೋ ಮಾಯಲ್ಲಿ ಇದೀಯಾ, ನನ್ನನ್ನ ಮಾಡಿದ ಹಾಗೆ ಬೇರೆಯವರನ್ನು ಬಕ್ರ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತೇಳಿ ರಾಮಚಂದ್ರನ್ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಶುರು ಮಾಡುತ್ತಾನೆ. ಶ್ವೇತಳನ್ನ ಫ್ರೋಕ್ ಮಾಡುತ್ತಾನೆ. ಅಂದಿನಿಂದ ಶ್ವೇತಾ ರಾಮಚಂದ್ರನ್ ಫೋನ್ ಅನ್ನು ಕೂಡ ರಿಸೀವ್ ಮಾಡೋದನ್ನು ನಿಲ್ಲಿಸಿ ಬಿಡುತ್ತಾಳೆ. ಆಗ ರಾಮಚಂದ್ರನ್ ಈಗ ಶ್ವೇತಾ ಬಳಿ ನೇರವಾಗಿ ಮಾತನಾಡಬೇಕೆಂದುಕೊಳ್ಳುತ್ತಾನೆ. 100 ಮೆಸೇಜ್ ಗಳನ್ನ ಮಾಡಿದ್ರು ಕೂಡ ಆಕೆ ರಿಪ್ಲೈ ಮಾಡುತ್ತಿರಲಿಲ್ಲ. ನಾನು ಅವನನ್ನ ಬಿಟ್ರೆ ರಾಮಚಂದ್ರನ್ ಕೂಡ ನನ್ನನ್ನ ಬಿಡುತ್ತಾನೆ ಅಂದುಕೊಂಡಿರುತ್ತಾಳೆ. ಸೆಪ್ಟೆಂಬರ್ 23, 2021 ಶ್ವೇತಾ ಯಾವಾಗ್ಲೂ ಹೋಗೋ ರೀತಿನೇ ಚೆನ್ನೈ ಸಂಬರಂ ರೈಲ್ವೆ ಸ್ಟೇಷನ್ ಅನ್ನ 1 ಗಂಟೆಗೆ ಸೇರಿಕೊಳ್ಳುತ್ತಾಳೆ. ಮತ್ತೆ ಸಾಯಂಕಾಲ 6 ಗಂಟೆಗೆಲ್ಲ MCC ಕಾಲೇಜಿಂದ ಮತ್ತೆ ಮನೆಗೆ ಬರುತ್ತಿದ್ದಳು. ಆಕೆ ಯಾವ ಸಮಯಕ್ಕೆ ಕಾಲೇಜ್ಗೆ ಹೋಗುತ್ತಾಳೆಂದು ರಾಮಚಂದ್ರನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಸಂಬರಂ ಸ್ಟೇಷನ್ ನಲ್ಲಿ ಒಂದು ಕಡೆ ದೂರದಲ್ಲಿ ಅವಿತು ಕುಳಿತುಕೊಂಡಿದ್ದಾನೆ. ಶ್ವೇತಾ ಯಾವಾಗ ಬರುತ್ತಾಳೋ ಎಂದು ಎದುರು ನೋಡುತ್ತಿರುತ್ತಾನೆ. ಆಗ ಶ್ವೇತಾ ಮಧ್ಯಾಹ್ನ 1:30ಕ್ಕೆ ತನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ರೈಲ್ವೆ ಸ್ಟೇಷನ್ ಗೆ ಬರುತ್ತಾಳೆ. ಆಗ ಅಲ್ಲೇ ಇದ್ದ ರಾಮಚಂದ್ರನ್ ತಕ್ಷಣ ಶ್ವೇತಾ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ನಿನ್ನ ಜೊತೆ ಮಾತಾಡಬೇಕು ಅಂತೇಳಿ ರಾಮಚಂದ್ರನ್ ಶ್ವೇತಳನ್ನ ಕೇಳಿಕೊಳ್ಳುತ್ತಾನೆ. ಮಾತನಾಡೋದಕ್ಕೆ ಏನೂ ಇಲ್ಲ, ನಾವಿಬ್ರು ಬ್ರೇಕಪ್ ಮಾಡಿಕೊಳ್ಳೋಣ ಅಂತೇಳಿ ಡೈರೆಕ್ಟ್ ಆಗಿ ಹೇಳಿಬಿಡುತ್ತಾಳೆ. ಮತ್ತೆ ರಾಮಚಂದ್ರನ್ ಅವರ ಪ್ರೀತಿಯ ಹಳೆ ನೆನಪುಗಳನ್ನ ಅವಳಿಗೆ ನೆನಪು ಮಾಡಿ ಅವಳ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಅವಳು ಕೂಡ ಅಷ್ಟೇ ನೇರವಾಗಿ ಅವನಿಗೆ ಉತ್ತರವನ್ನ ಕೊಡುತ್ತಾಳೆ. ಅದಾದ ಕೆಲವೇ ನಿಮಿಷಗಳಲ್ಲಿ ರಾಮಚಂದ್ರನ್ ತನ್ನ ಜೇಬಿನಲ್ಲಿದ್ದ ಚಾಕುವನ್ನು ತೆಗೆದು ಅವಳ ಕುತ್ತಿಗೆಗೆ ಹಾಕುತ್ತಾನೆ. ರಾಮಚಂದ್ರನ್ ಶ್ವೇತಳ ಕುತ್ತಿಗೆಗೆ ಚಾಕುವನ್ನು ಹಾಕಿದ ತಕ್ಷಣ ಅಲ್ಲಿದ್ದ ಅವಳ ಫ್ರೆಂಡ್ಸ್ ಗಳೆಲ್ಲರೂ ಕಿರ್ಚಾಡೋದಕ್ಕೆ ಶುರು ಮಾಡುತ್ತಾರೆ. ಆದ್ರೆ ಅವರು ಹತ್ತಿರಕ್ಕೆ ಬರುವಷ್ಟರಲ್ಲಿ ರಾಮಚಂದ್ರನ್ ಶ್ವೇತಳ ಹೊಟ್ಟೆಗೆ 10 ಸಾರಿ ಚುಚ್ಚುತ್ತಾನೆ. ಆ ನಂತರ ರಾಮಚಂದ್ರನ್ ಕೂಡ ಆ ಕತ್ತಿನ ತನ್ನ ಕತ್ತನ್ನ ಕೊಯ್ದುಕೊಳ್ಳುತ್ತಾನೆ. ಅವನನ್ನ ಹಿಡಿದುಕೊಳ್ಳುವುದಕ್ಕೆ ಸ್ವಲ್ಪ ಮಂದಿ ಯುವಕರು ಪ್ರಯತ್ನ ಮಾಡಿದ್ರೆ ಚಾಕುವನ್ನ ತೋರಿಸಿ ಎದುರಿಸುತ್ತಾನೆ. ನನ್ನ ಹತ್ತಿರಕ್ಕೆ ಬಂದ್ರೆ ಈ ಚಾಕುವಿನಿಂದ ಚುಚ್ಚಿಕೊಂಡು ಸತ್ತೋಗ್ತೀನಿ ಅಂತೇಳಿ ಭಯ ಬೀಳಿಸುತ್ತಾನೆ. ಕೈಯಲ್ಲಿ ಹರಿತವಾದ ಚಾಕುವನ್ನ ಹಿಡಿದುಕೊಂಡಿದ್ದಾನೆ. ಆದ್ರೂ ಕೂಡ ಒಬ್ಬ ಯುವಕ ಧೈರ್ಯ ಮಾಡಿ ಹಿಂದಿನಿಂದ ಬಂದು ರಾಮಚಂದ್ರನನ್ನ ಹಿಡಿದುಕೊಳ್ಳುತ್ತಾನೆ. ಮತ್ತೊಬ್ಬ ವ್ಯಕ್ತಿ ಅವನ ಕುತ್ತಿಗೆಯಿಂದ ರಕ್ತ ಹರಿಯುವುದನ್ನು ನಿಲ್ಲಿಸುವುದಕ್ಕೆ ತನ್ನ ಕರ್ಚಿಪ್ನಿಂದ ಕಟ್ಟುತ್ತಾನೆ. ಅದರಲ್ಲಿ ಸ್ವಲ್ಪ ಮಂದಿ ಪೊಲೀಸ್ನವರಿಗೆ ಫೋನ್ ಮಾಡುತ್ತಾರೆ. ಇನ್ನು ಕೆಲವು ಮಂದಿ ಶ್ವೇತಳ ಕುತ್ತಿಗೆಯಿಂದ ರಕ್ತ ಹರಿಯುವುದನ್ನ ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಕೆಲವು ಮಂದಿ ಶ್ವೇತಳ ಹೊಟ್ಟೆಯಿಂದ ರಕ್ತ ಹರಿಯುವುದನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. 5 ನಿಮಿಷಗಳಲ್ಲಿ ಪೊಲೀಸ್ನವರು ಅಲ್ಲಿಗೆ ಸೇರಿಕೊಳ್ಳುತ್ತಾರೆ. ಅವರು ಬರುವಷ್ಟರಲ್ಲಿ ಶ್ವೇತಳ ಜೀವ ಒಡೆದುಕೊಳ್ಳುತ್ತಿದೆ. ಆಗ ತಕ್ಷಣ ಅಲ್ಲೇ ಹತ್ತಿರದಲ್ಲಿದ್ದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಶ್ವೇತಳನ್ನ ಕರೆದುಕೊಂಡು ಹೋದ್ರೂ ಕೂಡ ಈಗಾಗಲೇ ಈಕೆ ಸತ್ತು ಹೋಗಿದ್ದಾಳೆಂದು ಡಾಕ್ಟರ್ಸ್ ಗಳು ಹೇಳುತ್ತಾರೆ. ಈ ಸುದ್ದಿಯನ್ನು ತಿಳಿದ ಶ್ವೇತಳ ತಾಯಿ ಹಾಸ್ಪಿಟಲ್ಗೆ ಬಂದು ತುಂಬಾ ದುಃಖದಿಂದ ಎದೆ ಹೊಡೆದುಕೊಂಡು ಅಳುತ್ತಿದ್ದಾರೆ. ನಾನು ಅಲ್ಲೇ ಇದ್ದಿದ್ದರೆ ನನ್ನ ಮಗಳನ್ನ ಕಾಪಾಡಿಕೊಳ್ಳುತ್ತಿದ್ದೆ. ಇದೇ ರೀತಿ ತುಂಬಾ ಮಂದಿ ಪ್ರೀತಿ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಕೊಲ್ಲುತ್ತಿದ್ದಾರೆ ಎಂದು ದುಃಖದಲ್ಲಿ ಅಳುತ್ತಿದ್ದಾಳೆ ಆ ತಾಯಿ. ಆ ತಾಯಿಯ ರೋದನೆ ಅಲ್ಲಿದ್ದವರೆಲ್ಲರನ್ನು ಕೂಡ ಕಣ್ಣೀರನ್ನ ಹಾಕಿಸುತ್ತದೆ. ಅದಕ್ಕೂ ಮೊದಲು ಅಂದ್ರೆ 2016ರಲ್ಲಿ ಶ್ವೇತಾ ಎಂಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನು ಕೂಡ ಇದೇ ರೀತಿ ರೈಲ್ವೆ ಸ್ಟೇಷನ್ ಅಲ್ಲಿ ಹತ್ಯೆ ಮಾಡಿರುವ ಘಟನೆ ಎಲ್ಲರ ಕಣ್ಣ ಮುಂದೆ ಕಾಣಿಸಿತು. ಇನ್ನು ಕುತ್ತಿಗೆಗೆ ಚಾಕುವನ್ನು ಹಾಕಿಕೊಂಡಿದ್ದ ರಾಮಚಂದ್ರನಿಗೆ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಪೊಲೀಸ್ನವರು ಎನ್ಕ್ವೈರಿ ಮಾಡುತ್ತಿದ್ದಾರೆ. ಅಲ್ಲೇ ಅವನು ತನ್ನ ಟ್ರೈನ್ ಲವ್ ಸ್ಟೋರಿಯನ್ನ ಹೇಳುತ್ತಾನೆ. ನನ್ನನ್ನ ಬಿಟ್ಟು ಬೇರೆ ವ್ಯಕ್ತಿಗಳೊಂದಿಗೆ ಯಾವಾಗ್ಲೂ ಫೋನ್ ಅಲ್ಲಿ ಮಾತಾಡ್ತಾ ಇದ್ಲು, ಅದಕ್ಕೋಸ್ಕರ ಅವಳನ್ನ ಕೊಂದೆ ಅಂತೇಳಿ ತನ್ನ ತಪ್ಪನ್ನ ಒಪ್ಪಿಕೊಳ್ಳುತ್ತಾನೆ. ನಾನು ಅವಳನ್ನ ತುಂಬಾ ಪ್ರೀತಿ ಮಾಡಿದ್ದೆ, ನಾನು ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಶ್ವೇತಾಗೆ ಹೇಳಿದ್ದೆ. ಅವಳು ಕೂಡ ನೀನಿಲ್ಲದೆ ಬದುಕುವುದಿಲ್ಲ ಎಂದು ಹೇಳಿದ್ದಳು. ಕೊನೆಗೆ ಆಕೆ ನನ್ನ ಜೊತೆ ಮಾತಾಡೋದಕ್ಕೂ ಕೂಡ ಇಷ್ಟಪಡ್ತಾ ಇರಲಿಲ್ಲ. ಆದ್ದರಿಂದಲೇ ಕೋಪದಿಂದ ಫಾಲೋ ಮಾಡಿ ಅವಳನ್ನ ಕೊಂದೆ ಎಂದು ಹೇಳುತ್ತಾನೆ. ಈಗ ನಿನಗೆ ಪ್ರೀತಿ ಸಿಕ್ಕಿತಾ ಎಂದು ಪೊಲೀಸ್ನವರು ರಾಮಚಂದ್ರನಿಗೆ 4 ಬಾರಿಸುತ್ತಾರೆ. ಅವಳನ್ನ ಕೊಂದಿದ್ದಕ್ಕೆ ನಿನಗೆ ಸಿಕ್ಕಿದ್ದಾದ್ರೂ ಏನು, ಈಗ ಜೀವನ ಪರ್ಯಂತ ನೀನು ಜೈಲಲ್ಲೇ ಇರಬೇಕು. ಈಗ ನಿನ್ನ ತಂದೆ ತಾಯಿಗಳು ಏನಾಗುತ್ತಾರೆ? ತನ್ನ ಗಂಡನಿಲ್ಲದಿದ್ದರೂ ತುಂಬಾ ಕಷ್ಟಪಟ್ಟು ಶ್ವೇತಳ ತಾಯಿ ಆಕೆಯನ್ನ ಓದಿಸಿದ್ದಾಳೆ. ಈಗ ಅವಳ ದುಃಖಕ್ಕೆ ಯಾರು ಸಮಾಧಾನವನ್ನ ಹೇಳುತ್ತಾರೆ? ಸಾವನ್ನ ಬಯಸುವವನು ನಿಜವಾದ ಪ್ರೇಮಿಯೇ ಅಲ್ಲ. ಒಂದೊಂದು ಸಾರಿ ಪ್ರೀತಿ ಹುಟ್ಟುತ್ತದೆ, ಕೆಲವೊಂದು ಸಾರಿ ಅದು ಮಾಯವಾಗುತ್ತದೆ. ಟ್ರೈನಿನಲ್ಲಿ ಶುರುವಾದ ನಿನ್ನ ಪ್ರೀತಿ ಜೀವನ ಪೂರ್ತಿ ಇರಬೇಕೆಂದು ಬಯಸಿದೆ, ಆದ್ರೆ ಅದೇ ರೀತಿ ನೀನು ಅವಳ ಮನಸ್ಸನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಿತ್ತು. ಶ್ವೇತಾ ಯಾವ ಕಾರಣದಿಂದ ನೀನು ಬೇಡ ಎಂದು ಡಿಸೈಡ್ ಮಾಡಿದಳು ಗೊತ್ತಾ? ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ತನ್ನ ಮನಸ್ಸನ್ನ ಬದಲಾಯಿಸಿಕೊಳ್ಳುವುದಕ್ಕೆ ಚಾನ್ಸ್ ಕೊಡೋದಿಲ್ವಾ? ನೀನು ಕೋಪದಿಂದಲ್ಲದೆ ಪ್ರೀತಿಯಿಂದ ಅವಳ ಮನಸ್ಸನ್ನ ಗೆಲ್ಲುವುದಕ್ಕೆ ಪ್ರಯತ್ನ ಮಾಡಿದ್ರೆ ಶ್ವೇತಾ ಒಪ್ಪಿಕೊಳ್ಳುತ್ತಿದ್ದಾಳೇನೋ? ಅವಳು ನಿನ್ನನ್ನ ಬಿಡುತ್ತಿದ್ದಾಳೆ ಅಂದ್ರೆ ನೀನು ಕೂಡ ಅವಳನ್ನ ಬಿಡಬೇಕು. ಅವರವರ ಜೀವನ ಅವರದ್ದು. ಬಲವಂತದ ಪ್ರೀತಿಗಳು ಜೀವನದಲ್ಲಿ ನೆಲೆ ನಿಂತುಕೊಳ್ಳುವುದಿಲ್ಲ. ಒಂದು ಸಾರಿ ಕನಸು ಸತ್ತು
ಸೋತು ಹೋದ್ರೆ ಮತ್ತೆ ಆ ಕನಸು ಎಂದಿಗೂ ಕೂಡ ಹಸಿರಾಗುವುದಿಲ್ಲ. ನಿನ್ನಂತ ಮೂರ್ಖರು ಇನ್ನು ಬದಲಾಗುವುದಿಲ್ವಾ ಎಂದು ಪೊಲೀಸ್ನವರು ರಾಮಚಂದ್ರನಿಗೆ ಕೌಂಟರ್ ಕೊಡುತ್ತಾರೆ. ಆದ್ರೆ ಏನು ಲಾಭ? ಶ್ವೇತ ಶವವಾಗಿದ್ದಾಳೆ. ನನ್ನ ಪ್ರೀತಿಯ ಅಂದವಾದ ಶ್ವೇತಾ ನನ್ನನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಸಿಗಬಾರದು ಅಂತೇಳಿ ರಾಮಚಂದ್ರನ್ ಈ ರೀತಿಯ ಕೆಲಸವನ್ನ ಮಾಡುತ್ತಾನೆ. ನನ್ನನ್ನ ಮೋಸ ಮಾಡಿದ್ದಕ್ಕೋಸ್ಕರ ಅವಳನ್ನ ಕೊಂದು ಸೇಡನ್ನ ತೀರಿಸಿಕೊಳ್ಳಬೇಕೆಂದುಕೊಂಡಿರುತ್ತಾನೆ. ಇಂತಹ ಸೈಕೋಗಳ ಕಾರಣದಿಂದಲೇ ಸಮಾಜದಲ್ಲಿ ದಾರುಣವಾದ ಘಟನೆಗಳು ನಡೆಯುತ್ತಲೇ ಇದ್ದಾವೆ. ಇವು ಕಡಿಮೆಯಾಗುತ್ತಿಲ್ಲ ಎಂದು ಪೊಲೀಸ್ನವರು ತಮ್ಮ ಕೋಪವನ್ನು ಹೊರಹಾಕಿದರು. ಅಸಲಿಗೆ ಸ್ನೇಹಿತರೆ, ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ.